ಕೋರ್ಟು ಕಚೇರಿ ಕಾನೂನು ಬಲಿಯಲ್ಲಿ ಸಾರಥಿ ವಿಲ ಅಂತ ಒದ್ದಾಡ್ತಿದ್ದು ಬೇಲ್ ಪಡೆದ್ರೂ ಕೂಡ ಪ್ರತಿ ತಿಂಗಳು ಹಾಜರಾಗಬೇಕು ಅನ್ನೋ ಷರತ್ತು ಇದ್ದ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಡಿ ಗ್ಯಾಂಗ್. ದರ್ಶನ್ ಪವಿತ್ರ ಗೌಡ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಹಾಜರಾಗ್ತಾರೆ ಕೋರ್ಟ್ಗೆ. ಬೆನ್ನು ನೋವಿನ ಕಾರಣ ಹೇಳಿ ದರ್ಶನ್ ಗೈರಾಗ್ತಾರಾ? ಕೋರ್ಟ್ ಅನುಮತಿಯನ್ನ ಪಡೆದಿದ್ದಾರಂತೆ ನಟ ದರ್ಶನ್. ತಮ್ಮ ಬೆನ್ನು ನೋವಿನ ಸಮಸ್ಯೆ ಇರೋದ್ರ ಬಗ್ಗೆ ಇವತ್ತು ಬರೋದು ಡೌಟ್. ಹಾಗಾದ್ರೆ ಇಂದು ಕೋರ್ಟ್ ವಿಚಾರಣೆಗೆ ದರ್ಶನ್ ಗೈರು. ಪ್ರತಿ ತಿಂಗಳು ಹಾಜರಾಗಬೇಕು ಅನ್ನೋ ಷರತ್ತು ಇದೆ. ಇದ್ರೂ ಕೂಡ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಗೈರಾಗಿದ್ದಾರೆ ನಟ ದರ್ಶನ್. ಇನ್ನುಳಿದಂತೆ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಹಾಜರಾಗಿದ್ದು ಕೋರ್ಟು ಕಚೇರಿ ಅಂತ ಹೇಳಿ ಕಾನೂನಿನ ಬಲೆಯಲ್ಲಿ ಸಿಲುಕೊಂಡು ವಿಲ ಅಂತ ಒದ್ದಾಡಿ ಬೇಲ್ ಪಡೆದ್ರು ಪ್ರತಿ ತಿಂಗಳು ಹೋಗಬೇಕು, ಹಾಜರಾಗಬೇಕು ಅನ್ನುವಂತಹ ಷರತ್ತು ಇದ್ದ ಕಾರಣ ಇವತ್ತು ಪವಿತ್ರ ಗೌಡ ಸೇರಿದಂತೆ ಇನ್ನಿತರ ಆರೋಪಿಗಳು ಕೋರ್ಟ್ಗೆ ಹೋಗ್ತಾರೆ, ಹಾಜರಾಗ್ತಾರೆ ಅಂತ. ದರ್ಶನ್ ಹೊರತುಪಡಿಸಿ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ. ಬಟ್ ದರ್ಶನ್ ಹಾಜರಾಗಿಲ್ಲ. ಬೆನ್ನು ನೋವಿನ ಕಾರಣದಿಂದ ಅವರು ಹಾಜರಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಹೊರತುಪಡಿಸಿದ್ರೆ ಇನ್ನುಳಿದ ಎಲ್ಲ ಆರೋಪಿಗಳು ಕೂಡ ನೀವು ನೋಡ್ತಾ ಇದ್ರ ಪವಿತ್ರ ಗೌಡ ಇದು ಕೋರ್ಟ್ಗೆ ಬಂದಿರುವಂಥದ್ದು. ಪವಿತ್ರ ಗೌಡ, ಪ್ರದೋಷು, ವಿನಯ್ ಯಾರೆಲ್ಲ ಇದ್ರು, ಅನುಕುಮಾರ್ ಪ್ರತಿಯೊಬ್ಬರು ಕೂಡ ಹಾಜರಾಗಿದ್ದಾರೆ. ಷರತ್ತುಬದ್ಧ ಜಾಮೀನು ಕೊಟ್ಟಿರೋದ್ರಿಂದ ಯಾವುದೇ ರೀಸನ್ ಹೇಳೋ ಹಂಗಿಲ್ಲ. ಬಟ್ ಇಲ್ಲಿ ಹೆಲ್ತ್ ವಿಚಾರವನ್ನ ಹೇಳಿ, ಹೆಲ್ತ್ ಅಪ್ಸೆಟ್ ಆಗಿರೋ ವಿಚಾರವನ್ನ ಹೇಳಿ ಬೇಲ್ಗೆ ಮನವಿ ಮಾಡಿ ಬೇಲ್ ತಗೊಂಡ್ರು. ಈಗ ಕೋರ್ಟ್ಗೆ ಹಾಜರಾಗಬೇಕು, ಷರತ್ತುಬದ್ಧ ಬೇಲ್ ಸಿಕ್ಕಿದೆ. ಕೋರ್ಟ್ಗೆ ಹಾಜರಾಗದೆ ಈಗಲೂ ಕೂಡ ಬೆನ್ನು ನೋವಿನ ರೀಸನ್ ಅನ್ನೇ ಹೇಳ್ತಾ ಇದ್ದಾರೆ ನಟ ದರ್ಶನ್. ಇವತ್ತು ಕೋರ್ಟ್ ಬರಬೇಕಾಗಿದ್ದ ದರ್ಶನ್ ಸದ್ಯ ಗೈರಾಗಿದ್ದಾರೆ, ಹಾಜರಾಗಿಲ್ಲ. ನಟ ದರ್ಶನ್ ಕೋರ್ಟ್ಗೆ ಪವಿತ್ರ ಗೌಡ ಸೇರಿದಂತೆ ಉಳಿದ ಅಷ್ಟು ಆರೋಪಿಗಳು ಹಾಜರಾಗಿದ್ದಾರೆ. ಬಟ್ ಪವಿತ್ರ ಗೌಡ ಹಾಜರಾಗಿಲ್ಲ ಕೋರ್ಟ್ಗೆ. ದರ್ಶನ್ ಹಾಜರಾಗಿಲ್ಲ ಈ ಒಂದು ವಿಚಾರಣೆಗೆ.